ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಇವತ್ತು ನೋಡಿ, ಭಾಳ ಜನಕ್ಕೆ ಹೆಸರಿದ್ದರೂ ಹೆಸರಿನ ಅರ್ಥ ಗೊತ್ತಿಲ್ಲ. ಇನ್ನು ಉದ್ಧಾರ ಮಾಡುವಂಥ, ರಕ್ಷಣೆ ಕೊಡುವ ನಾಮ ಯಾವುದು ಎಂಬುದನ್ನು ನಾವು ಹುಡುಕಿದರೆ ಖಂಡಿತವಾಗಿ ಕಂಡುಕೊಳ್ಳುವಂಥವರಾಗಿದ್ದೇವೆ. ಯಾವ ನಾಮದ ಮೂಲಕ ನನಗೆ ಉದ್ಧಾರ ಆಗ್ತದೆ? ಯಾವ ನಾಮದ ಮೂಲಕ ನನ್ನ ಆತ್ಮಕ್ಕೆ ರಕ್ಷಣೆ ಸಿಗ್ತದೆ? ಯಾವ ನಾಮದ ಮೂಲಕವಾಗಿ ನನಗೆ ಮುಕ್ತಿ ಅಥವಾ ಮೋಕ್ಷ ದೊರಕ್ತದೆ? ಯಾವ ನಾಮದ ಮೂಲಕ ನನಗೆ ಮೋಕ್ಷ ಅಥವಾ ಸಾಲ್ವೇಷನ್ ಸಿಗ್ತದೆ? ಹುಡುಕಿದ ಪ್ರತಿಯೊಬ್ಬೊಬ್ಬರಿಗೆ ಸಿಗುವಂಥದ್ದಾಗಿರ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ 91ನೇ ಕೀರ್ತನೆಯಲ್ಲಿ ನೋಡ್ತೇವೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹಾಗಾದರೆ ರಕ್ಷಣೆಯ ಬಗ್ಗೆ, ದೇವರ ಬಗ್ಗೆ ಆಸಕ್ತಿ ತೋರಿಸಿದರೆ ದೇವರ ಆತನನ್ನು ರಕ್ಷಿಸುವ ಆತನಾಗಿದ್ದಾನೆ. ಈ ಲೋಕದಲ್ಲಿರುವ ಯಾವ ವ್ಯಕ್ತಿಯಾಗಿದ್ದಿರ್ಬೋದು, ಯಾವ ಕಾಡಿನಲ್ಲಿ ಇರುವ ವ್ಯಕ್ತಿಯಾಗಿದ್ದಿರ್ಬೋದು, ಯಾವ ಒಂದು ಅನಾಗರಿಕ ಪ್ರಪಂಚದಲ್ಲಿರುವಂಥ ವ್ಯಕ್ತಿಯಾಗಿದ್ದಿರ್ಬೋದು, ಅಥವಾ ನಾಗರಿಕ ಪ್ರಪಂಚದಲ್ಲಿರುವಂಥ ವ್ಯಕ್ತಿಯಾಗಿದ್ದಿರ್ಬೋದು, ಯಾವ ಭಾಷೆ, ಯಾವ ಬಣ್ಣ, ಯಾವ ಊರು, ಯಾವ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿದ್ದಿರ್ಬೋದು, ದೇವರನ್ನ ಹುಡುಕಿದರೆ ಅವನು ಕಂಡುಕೊಳ್ಳುವಂಥವನಾಗಿದ್ದಾನೆ.